ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 18 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಈ ಜಮೀನಿಗೆ ಇದು ಸರ್ವಿಸ್ ರೋಡು. ಜೊತೆಗೆ ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು, ಜೊತೆಗೆ ಮಣ್ಣು ಯಾವುದು, ನೀರಿನ ಸ್ಥಿತಿ ಹೆಂಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಇದು ನಕಾಶೆ ರೋಡು, 40 ಅಡಿ ನಕಾಶೆ ರೋಡ್ ಇದೆ, ಏನೂ ತೊಂದರೆ ಇಲ್ಲ. ಜೊತೆಗೆ ಇಲ್ಲಿಂದ ಒಂದು 500 ಮೀಟ್ರದಲ್ಲಿ ಒಂದು ದೊಡ್ಡ ಸೋಲಾರ್ ಪಾಯಿಂಟ್ ಕೂಡ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು 23 ಎಕರೆ ಸೋಲಾರ್ ಕೂಡ ಯೂಸ್ ಆಗುತ್ತೆ ಅನ್ನೋಂಥದ್ದು. ನೋಡಿ, ನಿಮಗೆ ಸೋಲಾರ್ ಪಾಯಿಂಟ್ ಕೂಡ ತೋರಿಸ್ಬಿಡ್ತೀನಿ. ನೋಡ್ರಿ, ಮಧ್ಯಭಾಗದಲ್ಲಿ ಕಾಣಿಸುತ್ತೆ ನಿಮಗೆ ಸಿಲ್ವರ್ ಕಾಣಿಸ್ತಿದೆಯಲ್ಲ, ಮಧ್ಯಭಾಗದಲ್ಲಿ, ಆ ಮರಗಳ ಮಧ್ಯಭಾಗದಲ್ಲಿ ಅದು ಸೋಲಾರ್. ಇನ್ನೇನು ಇಲ್ಲಿಗೆ ಒಂದು 500 ಮೀಟ್ರ್ ಕೂಡ ಆಗಲ್ಲ, 500 ಮೀಟ್ರ್ ಕೂಡ ಆಗಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನೀವೆಲ್ಲ ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ಮಣ್ಣು. ಜೊತೆಗೆ ಇದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡಿ, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಜೊತೆಗೆ ಇದು ನಿಮಗೆ ಈ ಜಾಗ ರಾಣಿಕೆರೆಯ ಚಾನಲ್, ಮೊದಲು ಪೂರ್ವ, ಈಗೆಲ್ಲ ಮುಚ್ಕೊಂಡು ಹೋಗಿದೆ. ರಾಣಿಕೆರೆಯಿಂದ ಇಲ್ಲಿಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ. ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. 23 ಎಕರೆ. ಈ ಜಮೀನಿನ ಮಾಲೀಕ ಬೇರೆ ಕಡೆ ಜೀವನ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ. ಕೇವಲ ಮಳೆಗಾಲದಲ್ಲಿ ಕೆಲವೊಂದಿಷ್ಟು ಬಿತ್ತನೆ ಮಾಡಿಕೊಂಡು ಬೆಳೆ ತೊಗೊತಿದ್ದಾರೆ, ಅಷ್ಟು ಬಿಟ್ಟರೆ ಯಾವುದೇ ನೀರಾವರಿ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ನೋಡ್ರಿ, ಅಲ್ಲಿ ದೂರದಲ್ಲಿ ಈ ಜಮೀನಿಗೆ ಪಕ್ಕದಲ್ಲೇ ನಿಮಗೆ ಅಡಿಕೆ ಹಾಕಿದ್ದಾರೆ. ಇನ್ನೂ 1 ತಿಂಗಳಾಗಿದೆ ಅಡಿಕೆ ಹಾಕಿ, ಕಾಣಿಸ್ತಾ ಇದೆ ನಿಮಗೆ. ಇದು 23 ಎಕರೆ ಮಾರುವಂಥ ಜಮೀನು. ಚಳ್ಳಕೆರೆಗೆ 18 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 218 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 48 ಕಿಲೋಮೀಟ್ರ್ ಆಗುತ್ತೆ. ಯಾವುದೇ ರೀತಿ ಇದು ಜನರಲ್ ಪ್ರಾಪರ್ಟಿ, ನೀರಿನ ಸಮಸ್ಯೆ ಇಲ್ಲ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ. ಜೊತೆಗೆ ಯಾವುದೇ ವಿಚಾರವನ್ನು ನಾನು ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟೀಸೂ ಅಪ್ಲೋಡ್ ಮಾಡಲ್ಲ. ನಿಮಗೆ ಪ್ರತಿ ವಿಡಿಯೋದಲ್ಲಿ ಮಾತು ಹೇಳ್ತೀನಿ, ನೀವು ಯಾವುದೇ ಅನುಮಾನ ಇಲ್ಲದೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಒಂದು ಏನಾದರೂ ಈ ಜಮೀನಲ್ಲಿ ಸೋಲರು ಅಥವಾ ಅಗ್ರಿಕಲ್ಚರ್ ಜೊತೆಗೆ ಕೋಳಿ ಫಾರಮ್ ಕೂಡ ಮಾಡ್ಕೋಬೋದು. ಈ ಭಾಗದಲ್ಲಿ ಯಾವುದೇ ರೀತಿ ಸೆಂಟ್ರಲ್ಲಿ ಊರು ಯಾವುದಿಲ್ಲ. ಈ ಕಡೆ 2 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ, ಈ ಕಡೆ 2 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಊರಿಂದ ದೂರ ಇರೋದ್ರಿಂದ ಕೋಳಿ ಫಾರಮ್ ಕೂಡ ವಿಶಾಲವಾಗಿದೆ. ನೋಡಿ, ನಿಮಗೆ ಈ ಕಡೆ ಆ ತೆಂಗಿನ ಮರಗಳಿಂದ ಹಿಡಿದು ನಿಮ್ಗೆ ಈ ಕಡೆ ಈ ಮರಗಳವರೆಗೂ ಜಮೀನಿದೆ. ಅಂದರೆ ಪೂರ್ವ ಫೇಸ್ ಕೂಡ ತುಂಬ ಅಗಲ ಸಿಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್. ನೀವು ಮಣ್ಣು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮ್ಗೆ ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸೋಲಾರ್ ಪಾಯಿಂಟ್ ನೋಡಿ. ಸೋಲಾರ್ ಪಾಯಿಂಟ್, ಸೋಲಾರ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ ಎಲ್ಲವೂ ಆದಮೇಲೆ ಈ ಜಮೀನಿನ ಬೆಲೆ ಕೊನೆಯದಾಗಿ 1 ಎಕರೆ 12 ರಿಂದ 13 ಲಕ್ಷ ಹೇಳ್ತಾರೆ. ಅಂದರೆ 12.5, 12.80 ಆ ಮಧ್ಯಭಾಗದಲ್ಲಿ ಇದರ ಬೆಲೆ, ಜಮೀನಿನ ಬೆಲೆ ಆಗಬಹುದು. ನೇರವಾಗಿ ನೀವು ಓನರ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಾನು ಪದೇ ಪದೇ ಹೇಳ್ತೀನಿ, ಈ ಭಾಗದಲ್ಲಿ ಸೋಲಾರ್ ಆಗಿರೋದ್ರಿಂದ ಸೋಲಾರ್ ಪಾಯಿಂಟ್ಗೆ ತುಂಬ ಸೂಕ್ತ. ಜೊತೆಗೆ ಕೋಳಿ ಫಾರಮ್ ಕೂಡ ಸೂಕ್ತ, ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದೇ ರೀತಿ
ಜೊತೆಗೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ಅಂಶಗಳನ್ನು ಬಿಟ್ಟಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.